ಸುದೀಪ್ ಸರ್ ತಮ್ಮ ಆಕ್ಸೆಸರೀಸ್ ಇರಬಹುದು, ಬ್ಲೇಸರ್ ಇರಬಹುದು, ಈ ರೀತಿ ಒಂದೊಂದು ಸೀಸನಲ್ಲಿ ಒಬ್ಬೊಬ್ಬರಿಗೆ ಕೊಟ್ಟಿದ್ದಾರೆ. ಕಳೆದ ಸೀಸನಲ್ಲಿ ಎಲ್ರಿಗೂ ಕೊಟ್ಟಿದ್ದಾರೆ. ನಿಮ್ಮ ಸೀಸನಲ್ಲಿ ನಿಮಗೇನು ಸಿಕ್ತು? ನಾನು ಅದೇ ನನ್ನ ಸೀಸನಲ್ಲಿ ಅದೇ ನಾನು ಇಲ್ಲ, ನಮ್ದು ಇನ್ನೂ ಅವಾಗ ಇನ್ನೂ ಏನು ಸ್ಟಾರ್ಟ್ ಮಾಡಿರಲಿಲ್ಲ ಸುದೀಪ್ ಸರ್ ಅನಿಸುತ್ತೆ. ಯಾಕೆ ಸುದೀಪ್ ಸರ್ ಅವಾಗಿಂದ ನೀವು ಸ್ಟಾರ್ಟ್ ಮಾಡಬೇಕಿತ್ತು. ಐ ಥಿಂಕ್ 5th ಸೀಸನಿಂದ ಹಿ ಸ್ಟಾರ್ಟೆಡ್ ವಾಚ್ ಏನೋ ಸಮಥಿಂಗ್. 4th ಸೀಸನಿಂದ ಈ ಸ್ಟಾರ್ಟೆಡ್ ಕುಕಿಂಗ್ ಅಭ್ಯಾಸ, ಸ್ವಲ್ಪ ಫುಡ್ ಎಲ್ಲ ಮಾಡಿ. ಬಟ್ ಆ ಟೈಮಲ್ಲಿ ನಾನು ಹೊರಗೆ ಬಂದಿದ್ದೆ, ನಂಗೆ ಆಪರ್ಚುನಿಟಿ ಸಿಗಲಿಲ್ಲ. ಐ ಆಮ್ ವೇಟಿಂಗ್ ಆಲ್ವೇಸ್. ನಾನು ಹೇಳ್ತಾ ಇರ್ತೀನಿ, ಸರ್ ನಾನು ನೀವು ಕುಕ್ ಮಾಡೋದು ನಾನು ತಿನ್ನಬೇಕು ಅಂತ. ಬಟ್ ಒಂದ್ಸತಿ ಚಾನ್ಸ್ ಸಿಕ್ಕಿತ್ತು. ನಾವು ಮನೆ ಮಾರಾಟಕ್ಕಿದೆ ಸಿನಿಮಾ ಸಕ್ಸಸ್ದು, ಅವ್ರು ಒಂದು ಶೋ ನೋಡಿದಾಗ ಅವ್ರು ಏನೋ ಕೇಕ್ ಮಾಡಿದ್ರು ಅವ್ರ. ಸೊ ಹಿ ಹ್ಯಾಡ್ ಗಿವನ್ ಟು ಆಲ್ ಅವರ್ ಟೀಮ್. ಸೊ ಆ ಥರ ಆಪರ್ಚುನಿಟಿ ಸಿಕ್ಕಿತ್ತು. ಬಟ್ ಅದಾದಮೇಲೆ ನಂಗೆ ಏನೂ ಸಿಕ್ಕಿಲ್ಲ. ಬೇರೆಯವರೆಲ್ಲ ಇನ್ನೂ ಸೂಪರ್ ಲಕ್ಕಿ ನೋಡಿ, ನೀವು ಹೇಳ್ದಂಗೆ ಜಾಕೆಟ್ ಎಲ್ಲ ಸಿಕ್ಕಿದೆ. ಇಸ್ ಅ ಸ್ಟೈಲಿಸ್ಟ್ ಐಕಾನ್. ಓಕೆ, ಅವ್ರು ಹಾಕೋವಂಥ ಔಟ್ಫಿಟ್ ಆಗಿರ್ಬೋದು, ಅವ್ರ ಲುಕ್ಕು, ಅವ್ರು ಮಾತಾಡೋದು, ಆಮೇಲೆ ಅವ್ರ ಕೆಲವು ಫೇಸ್ ಎಕ್ಸ್ಪ್ರೆಷನ್ಸು, ಈಸ್ ಅ ಕಿಲ್ಲರ್. ಓ ಮೈ ಗಾಡ್. ಆ್ಯಂಡ್ ಪ್ರತಿಯೊಂದು ಸೀಸನಲ್ಲೂ ಆ ಡಿಸೈನರ್, ಎವ್ರಿಬಡಿ ವಿಲ್ ಬಿ ವೇಟಿಂಗ್ ಟು ವಾಚ್ ಇಸ್ ಲುಕ್. ಈ ಸೀಸನಲ್ಲಿ ಇನ್ನೂ ಸಖತ್ತಾಗಲ್ಲ. ಒಂದೊಂದು ಸೀಸನ್ಗಿಂತ ಒಂದೊಂದು ಡಿಫ್ರೆಂಟಾಗಿ ಬರ್ತಾರೆ. ಅಂದರೆ ಮೇ ಬಿ ಈ ಹೋಲ್ ಸೀಸನ್ನು ನಾನು ಈ ಥರ ಒಂದು ಲುಕ್ಕಲ್ಲಿ ಡಿಫ್ರೆಂಟ್ ಕ್ಯಾಟಗರೈಸಲ್ಲಿ ನಾನು ಕ್ಯಾರಿ ಮಾಡ್ತೀನಿ ಅಂತ ಅವ್ರು ಮೊದಲೇ ಡಿಸೈನ್ ಮಾಡ್ಕೊಂಡಿರ್ತಾರೆ ಅನ್ಸುತ್ತೆ ಮೈಂಡಲ್ಲಿ. ಸೊ ನಮ್ಮ ಸೀಸನಲ್ಲಿ ಜಾಸ್ತಿ ಕೌಬಾಯ್ ಥರನೇ ಇರೋರು, ಹ್ಯಾಟ್ಸ್ ಯಾವಾಗಲೂ ಜಾಸ್ತಿ ಹಾಕೋರು, ಒಂದು ದೊಡ್ಡ ಲಾಂಗ್ ಬ್ಲೇಸರ್ ಕೋಟ್, ಓವರ್ ಕೋಟ್ಸ್ ಜಾಸ್ತಿ ಹಾಕ್ತಾಯಿದ್ರು. ಅದು ನಂಗೆ ಚೆನ್ನಾಗಿ ಜ್ಞಾಪಕ ಇದೆ, ಯಾಕಂದ್ರೆ ನಾವು ಪ್ರತಿ ವಾರ ಅದು ಮಾತಾಡ್ತಿದ್ವಲ್ಲ. ಅದ್ರ ನಂತರ ಶಾರ್ಟ್ ಜಾಕೆಟ್ಸ್ಗಳು ಹಾಕೋಕ್ಕೆ, ಆಮೇಲೆ ಆಕ್ಸೆಸರೈಸ್ ಜಾಸ್ತಿ ಯೂಸ್ ಮಾಡಿ, ಆಮೇಲೆ ಔಟ್ಫಿಟ್ ಮೇಲೆ ಆಕ್ಸೆಸರೀಸ್ಗಳಲ್ಲೇ ಡಿಸೈನ್ ಮಾಡೋ ಥರ ಸಮಥಿಂಗ್, ಆ ಥರ ಒಂದು ಎಂಟೈರ್ ಸೀಸನ್ ಕ್ಯಾರಿ ಮಾಡಿದ್ರು. ಐ ಥಿಂಕ್ ಈ ಸೀಸನಲ್ಲಿ ಲೈಕ್ ಒಂಥರ ಲೈಕ್ ಇಂಡಿಯನ್ ವೇರ್ಸ್ ಜಾಸ್ತಿ ಹಾಕ್ತಾ ಇದ್ದಾರೆ. ಲೈಕ್ ಈ ಇಂಡಿಯನ್ ವೇರ್, ವೆಸ್ಟರ್ನ್ಗಿಂತ ತೀರಾ ಇಂಡಿಯನ್ ವೇರಲ್ಲೇ ಮಾಡ್ತಾ ಇದ್ದಾರೆ. ಸೊ ನಾನು ಅದನ್ನು ಅಬ್ಸರ್ವ್ ಮಾಡಿರೋ ಪ್ರಕಾರ ಪ್ರತಿಯೊಂದು ಸೀಸನ್ನು ಹೀ ಈಸ್ ಪ್ಲ್ಯಾನಿಂಗ್ ಎಂಟೈರ್ ಇದು ಥರ.